ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಡಿಯೋ ತುಂಬ ಲೇಟಾಗಿ ಬಂತಲ್ವಾ? ಗುಂಡಿನ ಸ್ಟೋರಿ ಬಗ್ಗೆ ಹೇಳೋಣ ಅಂತ ಬಂದೆ. ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ. ಹೆಚ್ಚಾಗಿ ಮಾತಾಡೋಕ್ಕೆ ನನಗೂ ಇಷ್ಟ ಇಲ್ಲ, ಮತ್ತು ನೀವು ಬೇಜಾರು ಮಾಡ್ಕೊಂಬಿಡಿ. ವಿಡಿಯೋ ಬರೋ ಸಮಯದಲ್ಲಿ ಇವರು ಮಾತಾಡೋಕ್ಕೆ ಬರ್ತಾರೆ ಅಂತ. ಇವತ್ತು ನನ್ನ ಮನಸ್ಸಿಗಂತೂ ತುಂಬಾ ಬೇಜಾರಾಯಿತು. ಕಾರಣ ಅಷ್ಟೇ, ನನಗೆ ಬೆಳಗ್ಗೆಯಿಂದ ಮನಸ್ಸಿಗೆ ತುಂಬ ಬೇಜಾರಾಯಿತು. ಇವತ್ತು ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಬಿಟ್ಟಿದ್ದೆ. ಯಾಕಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಎಲ್ಲರೂ 25ಅಲ್ಲಿ ನಮಗೆ ಎಷ್ಟು ಪೇಮೆಂಟ್ ಬಂತು ಅಂತ ಎಲ್ಲ ರಿವೀಲ್ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ನನಗೆ ಎಷ್ಟೊಂದು ಎಫರ್ಟ್ ಹಾಕಿ ವೀಡಿಯೋ ಮಾಡಿದ್ರು, ಹೊಸ ಕಂಟೆಂಟ್ ತೊಗೊಂಡು ವೀಡಿಯೋ ಮಾಡಿದ್ರು, ನನ್ನ ಚಾನಲ್ ಗ್ರೋತೇ ಆಗ್ತಾಯಿಲ್ಲ. ಒಂದು ಸರಿ ಅನ್ಸ್ಬಿಡುತ್ತೆ ಚಾನಲ್ ನಡೆಸೋದು ಬೇಡ ಅಂತ. ಆದರೆ ಏನೋ ನನಗೆ ಬುದ್ಧಿ ಬಂದಾಗಿಂದ ನನ್ನ ಮೈಂಡ್ ಒಂಥರ ಕ್ರಿಯೇಟಿವ್ ಮೈಂಡ್ ಥರ, ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಅಂತ ಆಸೆ. ನೀವು ನೋಡಿ, ಬೇಕಂದರೆ ಒಂದು ದಿನ ಇದ್ದಿದ್ದ ಸ್ಟೋರಿ ಮತ್ತೆ ಇನ್ನೊಂದು ದಿವಸ ಅದನ್ನೇ ಹೇಳಿಲ್ಲ. ನಾನು ಬೇರೆ ಬೇರೆ ಕಂಟೆಂಟ್ ತೊಗೊತೀನಿ. ಒಂದೇ ಸ್ಟೋರಿನೇ 2-3 ದಿವಸ ಹೇಳ್ತಾರೆ. ಆ ಥರ ಹೇಳೋದು ನನಗೆ ಇಷ್ಟ ಇಲ್ಲ. ಒಂದು ದಿವಸಕ್ಕೆ ಒಂದು ಕಂಟೆಂಟ್ ಮುಗಿಸ್ಬೇಕು ಅಂತ. ಆದರೂ ನನ್ನ ಚಾನಲ್ ಗ್ರೋತ್ ಆಗ್ತಾಯಿಲ್ಲ. ಅದೇ ನನ್ನ ಮನಸ್ಸಿಗೆ ತುಂಬ ಬೇಜಾರು. ನಾನು ಪೇಮೆಂಟ್ ಬರೋದು 2 ತಿಂಗಳಿಗೊಂದ್ಸರಿ. ಗುಂಡನ್ ಸ್ಟೋರಿ ಹಾಕ್ತಿದ್ನಲ್ವ, ನಾನು ಗುಂಡನ್ ಸ್ಟೋರಿ ಹಾಕಿದ್ಮೇಲಂತೂ ಚಾನಲ್ ತುಂಬಾ ಡಲ್ ಆಗೋಯ್ತು. ಯಾಕಂತಂದರೆ ನೋಡ್ತಾ ಇರಲಿಲ್ಲ ಯಾರೂ. ಅದಕ್ಕೆ ಮತ್ತೆ ಇನ್ನು ಯಾಕೆ ಚಾನಲ್ ತುಂಬ ಡಲ್ ಆದರೆ ನನಗೆ 3 ತಿಂಗಳು 4 ತಿಂಗಳು ಅನ್ನೋ ಥರ ಪೇಮೆಂಟ್ ಬರುತ್ತೆ. ಏನೋ ಪೇಮೆಂಟ್ ಬಂದರೆ ನಮಗೂ ಒಂಥರ ಆಸೆ ಇರುತ್ತೆ, ಅಯ್ಯೋ ಇನ್ನೂ ಬೇರೆ ಬೇರೆ ಸ್ಟೋರಿ ಮಾಡಬೇಕು ಅಂತ. ನನಗೆ ಪೇಮೆಂಟ್ ಬರೋದೇ 2 ತಿಂಗಳಿಗೊಂದ್ಸರಿ. ಇವಾಗ ನವಂಬರಲ್ಲಿ ಬಂದಿರೋದು ಪೇಮೆಂಟು, ಇನ್ನೂ ಪೇಮೆಂಟ್ ಬಂದಿಲ್ಲ. ಪೇಮೆಂಟ್ ಬಗ್ಗೆ ನಾನು ಯೋಚನೆ ಮಾಡ್ತಾಯಿಲ್ಲ. ನಮಗಿಂತಲೂ ಹಿಂದೆ ಚಾನಲ್ ಶುರು ಮಾಡಿದವರೆಲ್ಲ 10,000, 15,000, 20,000 ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದಾರೆ. ಅವರು ಒಂದೊಂದು ವೀಡಿಯೋಗೆ 8,000, 7,000 ವ್ಯೂಸ್ ಬರುತ್ತೆ. ನನ್ನ ಚಾನಲಲ್ಲಿ ಏನಾಗಿದೆ ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ಅಥವಾ ನನಗೆ ಸ್ಟೋರಿ ಮಾಡೋಕ್ಕೆ ಬರ್ತಾಯಿಲ್ವಾ, ಸಂಭಾಷಣೆ ಬರ್ತಾಯಿಲ್ವಾ, ನನಗೇನು ಗೊತ್ತಾಗ್ತಿಲ್ಲ. ನನಗಂತೂ ಬೆಳಗ್ಗೆಯಿಂದ ಹತ್ತು ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಸರಿ, ಏನೋ ಎಮೋಷ್ನಲ್ಲೇ ಮಾತಾಡ್ಬಿಟ್ಟೆ. ಸರಿ, ಇದೆ ಗುಂಡನ್ನು ಸ್ಟೋರಿ ಹೇಳ್ಬೇಕು ಅಂತ ನನ್ನ ಪರ್ಸ್ನಲ್ ಸ್ಟೋರಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸಾರಿ. ಅದೇ ಗುಂಡನ ಸ್ಟೋರಿಗೆ ನನಗೆ ಸರಿಯಾಗಿ ಸಪೋರ್ಟ್ ಸಿಗಲಿಲ್ಲ. ಸಿಕ್ಕಿದ್ದಿದ್ರೆ ನಾನು ಮಾಡ್ತಾಯಿದ್ದೆ. ಬಟ್ ಬೇರೆ ಚಾನಲ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ, ಬೇರೆ ಚಾನಲ್ ಮಾಡಿದಾಗ ಗುಂಡನ ಸ್ಟೋರಿ ಹಾಕ್ತೀನಿ. ನನ್ನ ಚಾನಲ್ ಇವಾಗ ಜಾಸ್ತಿನೇ ಡಲ್ ಆಗಿಬಿಟ್ಟಿದೆ. ವೈಟಿ ಸ್ಟುಡಿಯೋ ಅಂತ ಇರುತ್ತೆ ಯೂಟ್ಯೂಬಲ್ಲಿ, ಅದನ್ನು ನೋಡ್ಬೇಕು ನೀವು. ಒಂದ್ಸರಿ ಸ್ಕ್ರೀನ್ ಶಾಟ್ ಹಾಕ್ತೀನಿ, ಅದನ್ನು ಒಂದ್ಸರಿ ನೋಡಿ ನೀವು ಹೇಳ್ತೀರಾ. ಸುಮ್ಮನೆ ಏನಕ್ಕೆ ಇಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀರಾ, ಬೇಡ ಬಿಡಿ ಅಂತ ಹೇಳ್ತೀರಾ. ಆ ಥರ ಇದೆ ನನ್ನ ವೈಟಿ ಸ್ಟುಡಿಯೋ. ಬಾಲದಾರಿಯಲ್ಲಿ ಸೂರ್ಯ ಜಾರಿ ಹೋದ. ಅಯ್ಯ, ನಮ್ಮ ದೊಡ್ಡವನು ಏನೋ ಮಾಡ್ತಾವನೆ. ಲೇ ದೊಡ್ಡವನೇ, ಯಾಕ ಹಿಂಗಿತ್ತಿದ್ದು ಮಂಗನಂಗೆ ಹಂಗೆ ಕೂತ್ಕೊಂಡಿದ್ದು ಏನಾಯ್ತಾ? ಚಿಕ್ಕನೇ, ಲೇ ದೊಡ್ಡವನೇ, ಯಾಕ ಏನಾಯ್ತಾ? ಯಾಕೆ ಅಳ್ತಾ ಇದೆಯಾ? ಯಾಕ ಅಳ್ತಾ ಇರೋದು? ಅಪ್ಪನ ಒಯ್ದಾಗ್ಬಿಟ್ನಲ್ಲ. ಒಯ್ದ್ಬಿಟ್ನಾ? ಒಯ್ದೇ ಬಿಟ್ನೇನಾ? ಒಯ್ದೇ ಬಿಟ್ನು. ಅಲ್ಲಲೇ, ಹಿಂಗೆ ಕೈ ಎತ್ತಕ್ಕೆ ಮುಂಚೆ ನಂಗೆ ಫೋನ್ ಮಾಡಬೇಕಾಗಿತ್ತಾನೆ. ತ್ವಾರದ ಹತ್ರಿಂದ ಸೈಕಲ್ ಹಾಕೊಂಡು ಓಡ್ಬತ್ತಾ ಇದ್ನಲ್ಲ. ಒಯ್ದ್ಬಿಟ್ಟು ಮೇಲೆ ನಂಗೆ ಕೇಳ್ತಾ ಇದೆಯಾ ನೀನು? ಹೋಗಲೇ ಹೋಗ. ಒಯ್ಯಕ್ಕೆ ಬಂದಿದ್ದ ತಕ್ಷಣ ನೀನು ನಂಗೆ ಫೋನ್ ಮಾಡಬೇಕು, ಬರ ಬಿರಿನಾ ಅಂತ. ಅಯ್ಯೋ, ನೀನು ಗುಬ್ ನನ್ನ ಮಣ್ಣು ತಲ್ಕಿದ್ಲನು. ಇವಾಗ ಅಳ್ತಾವನೆ. ಓ ಅಪ್ಪ, ಇಲ್ಲಲೇ ಅಪ್ಪನ ಎತ್ತನ್ನ ಏನು ನೋಡಕ್ಕೆ ಹೋದ್ನು. ಓಹೋ, ಇದು ಕತೆ. ನಮ್ಮ ಅಮ್ಮನ ಗೌರ್ ಚುಟ್ಟಿ ಸಾಲದು ಅಂತ ಇವಾಗ ಇನ್ನೊಂದು ಮದುವೆ ಬೇರೆ ಆಗಕ್ಕೆ ಹೋಗೋಣ. ಆಗಲಿ ಮುದುಕ, ನಿಂಗೆ ಆಯ್ತಾ ಇರು. ಅಮ್ಮ ಅಮ್ಮ ಬೇಳೆ ಯಾಕ ಅಪ್ಪನ ಯಾಕ ದೊಡ್ಡನ್ನ ಒಯ್ದಿದ್ವಾ? ಹಾಂ, ಅವ್ನು ತಪ್ಪು ಮಾಡಿದ್ನು, ಅದಕ್ಕೆ ಹೊಡೆದ್ನು. ನಮ್ಗೆ ಬುದ್ಧಿ ಬಂದದ. ನಾವು ದೊಡ್ಡವರಾಗಿದ್ದೀರಿ, ಹಿಂಗೆ ಹೊಡಿಯೋದು ಬಡಿಯೋದೆಲ್ಲ ನಮ್ಮ ಹತ್ರ ಇಟ್ಕೊಂಡು ಕುಡ್ದು. ಎಷ್ಟಾಗಿರ್ಬೇಕೋ ಅಷ್ಟಾಗಿರ್ಬೇಕು. ಏಯ್, ಬಾಯಿ ಮುಚ್ಕೊಂಡಿರ ನೀನು? ಯಾಕಮ್ಮ ಬಾಯಿ ಮುಚ್ಕೊಂಡಿರ್ಬೇಕು? ಯಾಕ ಬಾಯಿ ಮುಚ್ಕೊಂಡಿರ್ಬೇಕು? ಅಪ್ಪನೇನು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾವನೇನಾ? ಹಾಂ, ನಮಗೂ ಪೊಲೀಸ್ ಸ್ಟೇಷನ್ ಎಲ್ಲದಂತ ದೊಡ್ಡದಮ್ಮ, ನಾವು ಕಂಪ್ಲೇಂಟ್ ಕೊಡ್ತೀರಿ. ಹೋಗ ಕೊಡೋಗ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಾನು. ಕೊಡೋಗ ಅಂದ್ರೆ ತಿರ್ಗಾ ಮಾತಾಡ್ತೀಯಾ? ಅಣ್ಣ, ನಿಂಗಿರೋ ಬುದ್ಧಿ ನಮ್ಮ ಯಜಮಾನ್ಕಿಲ್ಲಣ್ಣ. ಊರಾಗೆಲ್ಲ ಹಂಗೆ ಹೇಳ್ತಾರೆ. ಅಲ್ಲ, ಬೆಳಗ್ಗೆ ಮಾವನು ಹಂಗೆ ಹೊಡಿತಾ ಇದ್ರು, ಸುಮ್ಮನೆ ನಿಂತ್ಕೊಂಡೆ ಅಳ್ತಾವನೆ, ಬುದ್ಧಿನೇ ಇಲ್ಲ. ನೋ ಅಣ್ಣ, ಅಲ್ಲ ಈ ಅಪ್ಪನ ಇಬ್ಬರು ಅಳಿನವ್ರು ಬಂದವ್ರೆ, ಇಷ್ಟು ವಯಸ್ಸಾಗೈತೆ. ಅವ್ರ ಅಪ್ಪನ ಕೈ ಗೇಟಲ್ಲಿ ತಿಂತಾನಲ್ಲ. ಅಲ್ಲ, ಅವ್ರ ಅಪ್ಪನ ಹೊಡೆಯೋಗ ತಿರುಗಿಸಿ ಒಂದು ಬಿಡಕ್ಕಾಗಲ್ಲ. ಯಾರ್ಕ ಬಿಡೋದು? ಅವ್ರ ಅಪ್ಪನಿಗೆ. ಅಯ್ಯೋ ಸುಪನಾತಿ, ಲೇ ಬೊಲೆ ಮುಂದೋದ್ರಿ ನಿಲ್ಲೇ. ಅಲ್ಲ, ನಿನ್ನಂತವಳ್ಳ ನಾವು ಮನೆಗೆ ಕಣ್ಣು ಊಟ ಆಗ್ತಾ ಇರೋದು. ಹಾಂ, ಹಾವು ಕಾಲಾಡ್ತಂಗೆ ಆಯ್ತಲ್ಲೇ. ಹಾವು ಯಾವಾಗಲಿದ್ದು ವಿಷಯನ ಕಕ್ಕೋದು, ಅಮೃತ ಕಕ್ಕಲ್ಲ. ಏನೇ ಹೇಳ್ತಾ ಇದೆಯಾ ನೀನು? ತಂದೆ ಮಕ್ಕಳ ಮಧ್ಯೆ ಜಗಳ ತಂದಿಕ್ತಾ ಇದೆಯಾ ನೀನು? ನೋ, ಆ ಯಮ್ಮನು ಬಡ್ಕೊಂಡ್ಲೆ ಒಂದು ಬಿಡೋಣ ಹೇಳ್ತೀನಿ ನಿಮ್ಮ ಅಪ್ಪನ ಸರಿಯಾಗಿ. ಹೆಂಗೆ ಬಿಡೋದು? ಹೆಂಗಂದ್ರೆ ನಾನು ತೋರಿಸ್ತೀನಿ. ಹಿಂಗಲ್ಲೇನೆ ಗೀತೆಯ? ಹಿಂಗಣ. ಅಣ್ಣ, ಯಾಕಣ್ಣ ನಾನೇನು ಮಾಡಿದ್ನ? ನಾನು ನೋಡಿತಾ ಇದೆಯಾ? ಯಾಕಣ್ಣ ನಾನೇನ ಮಾಡಿದ್ನಿ? ಯಾಕಣ್ಣ ಹೊಡಿತಾ ಇರೋದು ನನ್ನನ್ನ? ನಾನು ನಿಂಗೆ ಬುದ್ಧಿ ಮಾತು ಹೇಳ್ಕೊಟ್ಟಿದ್ದು ತಪ್ಪಾಯ್ತಾ? ನಮ್ಮಪ್ಪನ ಒಡಿ ಅಂತ ಹೇಳ್ಕೊಡ್ತೀಯ ನೀನು?
ಏಯ್ ಕತ್ರ ಸಾಕ್ಬಿಡ್ತೀನಿ ನೋಡ್ಕ. ಹಾಂ ಎಂತ ಮಾತು ಹೇಳ್ತಾ ಇದೆಯಾ? ನಮ್ಮಪ್ಪನು ನಮ್ಮ ಇಷ್ಟ, ನನ್ನ ದೇವರು ನಮ್ಮಪ್ಪನ. ನಾವೇನ ಮಾಡ್ಕೊಂತೀರಿ? ನಮ್ಮಪ್ಪನ ಒಡಿ ಅಂತ ಯಾರು ನನ್ನ ಮುಂದೆ ಇಷ್ಟು ವರ್ಷಗಳಿಂದ ಹೇಳಿಲ್ಲ, ನೀನು ಹೇಳ್ತಾ ಇದೆಯಾ? ನೀನು ಹೇಳ್ತಾ ಇದೀಯನೇ? ಬಿಡೋಣ ಬಿಡೋಣ. ಬಿಡ್ಬೇಕಾ ನಿನ್ನ ಆಕ ಚಿಗೋನೆ ಆಕ ಇನ್ನ ಹೇಳಿ ಅಕ್ಕ ಅವಳ ಸರಿ ಇಲ್ಲ, ಅವಳು ಕಳ್ಮುಂಡೆ ಅವಳು. ಅಕ್ಕ ಇನ್ನ ಹೇಳಿ ಹಾಕುವ ಯಾವ್ದು ಅಲ್ಲೋಗಿ ನಿಂತ್ಕೊಂಡಿದ್ಯಾ? ಬಾಕ್ಲ ಕಂಬಿಟ್ಲೇ ತೆಗಿ ಬಾಕ್ಲ. ನಾಳೆ ತೆಗಿಯಲ್ಲ. ಮಾನವಾಗ ಬಾಕಲ್ ತೆಗ್ದೋ ಇಲ್ಲ ಬಾಕ್ಲು ಹೊಡೆದಾಕ್ಬಿಡ್ತೀನಿ. ನಾನು ಏನು ಹೇಳ್ಬಾರ್ದು ಮಾತಾಡಿದ್ನಿ ಅಂತ ನನ್ನನ್ನು ಹೋಯ್ತಾ ಇರೋದು ನೀನು? ನಮ್ಮಪ್ಪನ ಒಡಿ ಅಂತ ಹೇಳ್ತಾ ಇದೆಯಲ್ಲ, ಯಾವಳೆ ನೀನು? ನೀನು ಎತ್ನಾಳೆ ನೀನು? ಹಾಂ ನಮ್ಮಪ್ಪನ ಒಡಿ ಅಂತ ಹೇಳಕ್ಕೆ ನಿಂಗೆ ಎಷ್ಟೇ ಧೈರ್ಯ? ಲೇ ಯಾವಳ ಓಡ್ ಬಂದಳೆ ನೀನು. ನಾನು ಅಯ್ಯೋ ಪಾಪ ಅಂತ ದೊಡ್ಡವನ್ ಕೇಳಿ ತಾಲಿ ಕಚ್ಚಿದ್ರೆ ಇವತ್ತು ನಮ್ಮ ಅಪ್ಪನ ನೋಡಿ ಅಂತ ಹೇಳ್ತೀಯಾ? ನಿನ್ನಿನಂತೂ ಸುಮ್ಮನೆ ಬಿಡಲ್ಲ. ಅದೆಷ್ಟೊತ್ತಿಗೆ ಬತ್ತಿ ಈಚೆಗೆ ಬಾ, ಇಲ್ಲ ಬಾಕ್ಲಾಗೆ ಇರ್ತೀನಿ ಬಾ. ಅದೆಷ್ಟೊತ್ತಿಗೆ ಬರ್ತಾಳ ಬರ್ಲಿ ಕಲ್ದ್ರಮ್ಮ. ತೆಗಿಯ ಬಾಕ್ಲು. ಯಾವಳ ಗೀತಿ? ತೆಗಿಯಲ್ಲ ನಾನು. ತೆಗಿಯಲ್ಲ ಅಂದ್ರೆ ತೆಗಿಯಲ್ಲ. ಬಾಮ ಅದೆಷ್ಟೊತ್ತು ಒಳಗೆ ಇರ್ತಾಳೆ ನೋಡೋಣ. ಬಾಮ ಹಾಕೊಳ್ಳಿ ಬಾ ಬಾಕ್ಲು, ಹಾಕೊಳ್ಳಿ ಬಾ. ಏನಾಯ್ತಪ್ಪ? ಗೀತೆ ಹೋಗಿ ಬಾಕ್ಲು ಹಾಕೊಂಡವಳೆ. ಯಾಕಂತೆ? ಯಾಕೆ ಏನಾಯ್ತು? ಹಿಡ್ಕೊಂಡು ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದೀನಿ. ಅಯ್ಯೋ ಹೆಂಗ್ಸ್ರ ಮೇಲೆಲ್ಲ ಕೈ ಮಾಡೋದು ತಪ್ಪಪ್ಪ. ಹಂಗೆಲ್ಲ ಹೆಂಗ್ಸ್ರ ಮೇಲೆ ಕೈ ಮಾಡಬಾರ್ದು, ಕಾನೂನೇ ಹೇಳೈತೆ. ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರೆ ಅವ್ರ ವಿರುದ್ಧ ಕೆಟ್ಟ ಕ್ರಮ ತಗೊಂತಾರೆ. ಹಂಗೆಲ್ಲ ಮಾಡಬಾರ್ದಪ್ಪ, ತಪ್ಪಪ್ಪ. ನಿಂಗೇನ ಅಷ್ಟು ಮಾತ್ರ ಗೊತ್ತಾಗಲ್ಲೇನಪ್ಪ? ಲೇ ಎಲ್ಲ ಗೊತ್ತಾಗ್ತದ? ಅರೆ ಅವಳು ಹೇಳೋದು ನೋಡ. ತಾತ್ನ ಒಡಿ ಅಂತ ಹೇಳ್ತಾವಳೆ. ಯಾಕಂತೆ? ದೊಡ್ಡವನ್ನ ಒಯ್ದಾಕ್ಬಿಟ್ಟವನೆ ಅದಕ್ಕ. ಒಡಿ ಅಂತ ಹೇಳ್ತಾಳೆ. ಅದಕ್ಕ ಏನಾದ್ರೂ ಬೈಬೇಕು, ಹಂಗೆಲ್ಲ ಹೊಡಿತಾರ? ಹೊಡಿಬಾರ್ದಪ್ಪ. ಅವ್ರೇನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಟ್ಕೊಂಡತ್ತಾರ ಪೊಲೀಸರು ನಿನ್ನ. ಹೋಗಲೇ ಹೋಗ, ನಾನ್ ಕಾಣ್ತಿದ್ ಪೊಲೀಸರ. ಹೋಗಲೇ ಹೋಗ ತಿಕ್ಕಂಸ್ಕೊಂಡ. ತೆಗಿಯ ಬಾಕ್ಲು ತೆಗಿ ಬಾಕ್ಲು. ಕಾರುಣ್ಯ ಬಾಕ್ಲು ತೆಗಿಯ. ಅಯ್ಯೋ ನಮ್ಮ ಅಪ್ಪನೇ ನಿಂಗಾಡ್ತಾನೆ. ಆಗ ಬಾವನ್ ಬಂದವನೆ ಸರೋಜಕ್ಕ. ಆಗ ಮುಚ್ಚುಗುಂಡೆ ಮಗನ್ ಬಂದವನೆ. ಎಲ್ಲಿಗೆ ಹೋಗಿದ್ದೆ? ಅಯ್ಯೋ ನಾನು ದೇವಸ್ಥಾನಕ್ಕೆ ಹೋಗಿದ್ನಿ. ನನ್ನ ಫ್ರೆಂಡ್ಗಳು ಯಾರೋ ದೂರರು ದೇವಸ್ಥಾನಕ್ಕೆ ಹೋಗ್ತಾಯಿದ್ರು, ಅದಕ್ಕೆ ಹೋಗಿದ್ನಿ. ಕಾರುಣ್ಯ ಬಾಕ್ಲು ತೆಗಿಯ. ಎತ್ತೋಳ ನೋಡಮ್ಮ. ಲೇ ರೂಮಾಗ ಬಾಕ್ಲ ಹಾಕೊಂಬಿಟ್ಟವಳೆ. ಬದುಕೊಂಡು ರೋಷ ಊಟಕ್ಕೆ ಬಾ, ತಿನ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಯಾವ್ಯಾವ್ದು ದೇವಸ್ಥಾನಕ್ಕೆ ಹೋಗಿದ್ನಿ. ಈಗ ಇಲ್ಲ ಪ್ರಸಾದ, ದೇವಸ್ಥಾನ ಪ್ರಸಾದ ಇಲ್ಲ. ಇಲ್ಲ ಪ್ರಸಾದ. ಧರ್ಮಸ್ಥಳಕ್ಕೆ ಹೋಗಿತ್ತಲ್ಲ ಅದು. ಇಲ್ಲ ಧರ್ಮಸ್ಥಳಕ್ಕೆ ಪ್ರಸಾದ ಇಲ್ಲ ತಗೊಂಡಿಲ್ಲ. ಹೌದೇನು? ಅದು ಯಾರು ಹೋಗಿದ್ದೋ? ಇಲ್ಲ ಅವ್ರ ಫೋನ್ ನಂಬರ್ ಕೇಳೋಂಗೆ. ನಾನು ಮಾತಾಡ್ತೀನಿ ಎಲ್ಲೆಲ್ಲಿ ಹೋಗಿದ್ರು ಏನೇನು ಕತೆ ಅಂತ. ಫೋನ್ ನಂಬರ್ಗಳೇನಿಲ್ಲ. ಫೋನ್ ನಂಬರ್ಗೆ ಇಲ್ದಿರ ಹೆಂಗೆ ಹೋಗಿದ್ದೆ ನೀನು? ಅಲ್ಲ ತ್ವಾಟದಕ್ಕೆ ಬರ್ತಾಯಿದ್ರಲ್ಲ, ಅವಾಗ ಅವ್ರ ಜೊತೆಗೆ ಮಾತಾಡ್ಕೊಂಡು ಹೋಗಿತ್ತು. ಓ ಹೌದಾ? ಸರಿ 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 ಸರಿ. ಸಿಕ್ತೀಯಾ ಸಿಕ್ತೀಯಾ? ಆಮೇಲೆ ವಿಚಾರಿಸ್ಕೊತೀನಿ. ವಿಚಾರಿಸ್ಕೊಳ್ಳೋದೇನು, ನಿನ್ನ ಬಿಟ್ಬಿಡ್ತೀನಿ. ನಿನ್ನನ್ನು ಬಿಟ್ಬಿಡ್ತೀನಿ. ಹೋಗ ಅವಳನ್ನ ಯಾವತ್ತು ನೀನು ಮದುವೆ ಮಾಡ್ಕೊಂಡು ಬಂದು ಆವತ್ತೇ ನಾನು ನಿನ್ನ ಬಿಟ್ಬಿಟ್ಟೆ. ನೀನು ಇದ್ರೆಷ್ಟು ಓದ್ರೆಷ್ಟು. ನೀನು ಬೇಕಾಗಿಲ್ಲ ನನಗೆ. ನನ್ನ ಮಕ್ಕಳಿಗೋಸ್ಕರ ಹಂಗಿದ್ದೀನಿ. ನೀನು ಬೇಕಾಗಿಲ್ಲ ನಂಗೆ. ಎಲ್ಲ ನಾವು ಹೋಗು, ಏನಾದರೂ ಮಾಡ್ಕೊ. ಒಟ್ನಾಗ ನೀನು ಯಾರ ಜೊತೆಗೆ ಹೋಗಿದ್ದೆ ಅನ್ನೋದು ವಿಚಾರಿಸ್ಕೊತೀನಿ. ಯಾಕೆ ಸರೋಜಿ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಇರೋದನ್ನೇ ಮಾತಾಡ್ತಾ ಇದ್ದೀನಿ, ಇಲ್ದಿದ್ದನ್ನೇ ಮಾತಾಡ್ತಾ ಇದ್ದೀನಾ? ಲೇ ಬಾರೆ ಹತ್ತಿನ ಬಾರೆ. ಬರ್ತಾ ಇದ್ದೀನಿ ಇರೋ. ಹೋಗ್ಕೊಡ್ತಾಗಿತ್ತು ನಾನು. ನಮ್ಮ ಅಪ್ಪನ ಕವಮಾನ ಆಗೋಯ್ತು. ಇನ್ನೇನು ಊರಾಗಿನ ಜನಗಳು ಬಾಯ್ಗೆ ಬಂದಂಗೆ ಮಾತಾಡ್ಕೊಂತಾರಲ್ಲ, ಇನ್ಮೇಲೆ ಸುನಂದಿ ಜೊತೆಗೆ ಮಾತಾಡ್ಕೊಡು ನಾನು. ಅವಳ ಮಕ್ಕ ಕೂಡ ಅದು ಮಾಡ್ಕೊಡ್ತು. ಮಾತಾಡಲ್ಲ ಇನ್ಮೇಲೆ ಸುನಂದಿ ಜೊತೆಗೆ. ಬೇಕಾಗಿಲ್ಲ. ನಮ್ಮ ಅಪ್ಪನಕಿನ ಹೆಚ್ಚೇನು ಅವಳು? ಬೇಕಾಗಿಲ್ಲ, ಮಾತಾಡಲ್ಲ ನಾನು. ಹಾಲಪ್ಪ. ಪಟೇಲಪ್ಪ ಹೇಳಪ್ಪ. ಶಾನ್ ಬೋಗ್ರು ಬರ್ತಾವ್ರೆ, ಗಾಡಿ ನಿಲ್ಲಿಸ್ತಾವ್ರೆ. ನೀನು ಫೋನ್ ಮಾಡ್ದಲ್ಲ ಬೆಳಗ್ಗೆ, ಇವತ್ತೇ ಬಂದ್ಬಿಡ್ತೀರಿ ಅಂತ. ಅದಕ್ಕೆ ತೋಟದತ್ರಿಂದ ಕೂಲರೆಲ್ಲ ಅಲ್ಲೇ ಇದ್ರು, ಬಿಟ್ಬಿಟ್ಟು ಬರ್ತೀನಪ್ಪ ಒಂದು ಅರ್ಧ ಗಂಟೆ ಅಂತ ಹೇಳ್ಬಿಟ್ಟು ಬಂದೆ. ಸರಪ್ಪ. ಕೂತ್ಕೋ ಪಟೇಲಪ್ಪ. ಶಾನ್ ಬೋಗ್ರು ಬರಬೇಕು ಬಡವ್ರ ಮನೆಕ. ಅಯ್ಯೋ ಬಡವ್ರು ಯಾರೋ ಶ್ರೀಮಂತರು ಯಾರೋ ತಕಪ್ಪ. ಬಡವನು ಶ್ರೀಮಂತನ ಎಲ್ಲ ಹೋಗೋದು ಒಂದೇ ಜಾಗಕ್ಕೆ. ನಿಮ್ಮ ಮಾತೇನೋ ಸತ್ಯ, ಆದ್ರೆ ಬದುಕಿರೋರ್ಗೂ ಎಲ್ಲ ಬೇಕಲ್ಲ. ಬೇಕು. ಇವಾಗ ಒಳ್ಳೆತನಕ್ಕೆ ಕಾಲ ಇಲ್ಲ. ಅದೇಳ್ರಿ ಮುಖ್ಯವಾಗಿ, ಒಳ್ಳೆತನಕ್ಕೆ ಕಾಲ ಇಲ್ಲ. ಕೂತ್ಕೊಳ್ರಿ, ಮ್ಯಾಲೆ ಕೂತ್ಕಪ್ಪ. ಇರ್ಲಿ ನಮಗೆ ಮ್ಯಾಲೆ ಕೂತ್ಕೊಳ್ಳೋ ಅಭ್ಯಾಸ ಇಲ್ಲ. ನಾವಿಲ್ಲೇ ಕೂತ್ಕೊಳ್ಳೋದು. ಎಷ್ಟು ಜನಪ್ಪ ನಿಂಕು ಮಕ್ಕಳು? ಇಬ್ಬರೇ. ಮಗಳು ದೊಡ್ಡವಳು, ಮಗನ ಚಿಕ್ಕವನು ಅವನ ಹಾಸ್ಟ್ಲಾಗ ಓದ್ತಾವನೆ. ಮಗಳದು ಓದಿದ್ದಾಯ್ತು, ಅದಕ್ಕೆ ಮದುವೆ ಮಾಡೋಣ ಅಂತ ಪಟೇಲಪ್ಪನ ಹೇಳಿದ್ನು. ಈಗ ಒಂದು ಸಂಬಂಧ ಅದೇ ಕರ್ಕೊಂಬರ್ತೀನಿ, ಋಣಾನು ಬಂದ ಇದ್ರೆ ಆತದೆ ಅಂತ. ಸರಪ್ಪ ಆಯ್ತು. ನೀವು ಏನು ಕೆಲಸ ಮಾಡೋದು? ನಾವು ವ್ಯವಸಾಯನೇ. ನಾವು ಒಂದು 4 ಹಸುಗಳವೆ, ಒಂದು 2 ಎಮ್ಮೆ ಅದೇ ವ್ಯವಸಾಯ. ಬಿಡುವಿಲ್ದಿರ ಬೆಳಿಗ್ಗೆ ಇಕ್ತಾನೆ ಇರ್ತೀರಿ. ಇವಾಗ ಟಮಾಟ ಹಾಕಿದಿರಿ, ಎಲ್ಲ ಗಿಡಕ್ಕೆ ಕಡ್ಡಿ ಕಟ್ಟಕ್ಕೆ ಬಂದವ್ರೆ ಕೂಲಿಯರು. ಗಪ್ಪ ಬರ್ತೀನಿ ಅಂತ ಹೇಳ್ಬಿಟ್ಟು ಬನ್ನಿ. ಸರಪ್ಪ ನಾವು ವ್ಯವಸಾಯನೇ.
ಆದ್ರೆ ಇವಾಗಿನ ಹುಡುಗರು ಮಾಡ್ಬೇಕಲ್ಲ, ಅವರೆಲ್ಲ ಕಷ್ಟಪಟ್ಟು ಓದಿ ಕೆಲ್ಸಕ್ಕೆ ಸೇರ್ಕೊಂಬಿಟ್ರು. ಅದೇ ಹೇಳುದು ಪಟೇಲಪ್ಪನು. ಏ ಮಜ್ಗೆ 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 ನಮ್ಮೋಳ್ನ ನಾನು ಹಂಗೆ ಕೂಗ್ತೀನಿ. ನನ್ನ ಹೆಸರು ಹಾಲು, ಅವಳ ಹೆಸರು ಚೆನ್ನಮ್ಮನು. ನಾನು ಮಜ್ಗೆ ಅಂತ ಕೂಗೋದು ಪ್ರೀತಿಯಿಂದ. ಓ ಹಂಗೆ ನನ್ಗೇನೋ ಗಾಬರಿ ಆಗೋಯ್ತಿದ್ದೇನಪ್ಪ, ಮಜ್ಗೆ ಅಂತ. ಏನು ಮಜ್ಗೆ ಕೈ ಕಾಲು ಬಂದ್ಬಿಡ್ತಾ ನೀನು ಕೂಗಿದ ತಕ್ಷಣ ಬರಕ್ಕ ಅಂತ ಅನ್ಕೊಂಬಿಟ್ಟೆ ನಾನು. ಓ ನೀವು ಪರವಾಗಿಲ್ಲ, ಬಟ್ ಕಾಮಿಡಿ ಮಾಡ್ತೀರಿ. ಅದೇನ ಅಲ್ಲಪ್ಪ ಹಂಗಂತೆ ಶಾನ್ ಬೋಗ್ರು ಕಾಮಿಡಿ ಮಾಡಲ್ಲ. ಬಾ ನಮ್ಮ ಗುಂಪಾಕಂಗೆ. ಅವಾಗ ತಿಳಿತದ ನಿಂಕ. ಹಂಗಲ್ಲ ಪಪ್ಪ, ಅಲ್ಲಪ್ಪ ನೀನ್ ಮಜ್ಗೆ ಅಂದಲ್ಲ, ಇದೇನಪ್ಪ ನೀನ್ ಕೂಗಿದ ತಕ್ಷಣ ನಿನ್ ಮಜ್ಗೆ ಕೈ ಕಾಲು ಏನೋ ಬಂದ್ಬಿಡ್ತಾವ ಅಂತ ನೋಡ್ತಾ ಇದ್ದೀನಿ, ಏನ್ ಬರ್ತದೋ ಅಂತ. ಓ ಸರ ನಮ್ಮಳ್ನ ಪ್ರೀತಿಯಿಂದ ಕೂಗೋದ್ ನಾನು. ಅದೇ ಹೇಳಿದ್ರಲ್ಲ. ಏನ್ ಕೂಗಿದ್ರಲ್ಲ? ಲೇ ಶಿವಿನ ರೆಡಿ ಮಾಡು. ಓ ರೆಡಿ ಆಗವಳೆ. ಸರಿ ಕರ್ಕೊಂಬ, ಕಾಪಿಗೆ ಎತ್ಕೊಂಬ. ಕಾಪಿ ಗಿಪಿ ಏನು ಬೇಡಪ್ಪ. ಅದೇನು ಫಸ್ಟ್ ಬಂದಾಗ ಏನು ಕುಡ್ದು ಅಂತ ನೀನು. ಹಂಗೇನಿಲ್ಲ, ಕಾಪಿ ಏನು ಬೇಡ. ಹೋಗು ಶಿವಿನ್ ಕರ್ಕೊಂಬೋಗು. ನಮ್ಗ ಬೇರೆ ಹೆಸರು ಯಾವ್ದೋ ಇಕ್ಕಿದ್ರಿ. ಮೊನ್ನೆ ಪಟೇಲಪ್ಪನ್ಗೂ ಅದೇ ಹೇಳಿದ್ವು. ಯಾಕೋ ಆ ಹೆಸರು ಬರಿಲ್ಲ. ಅವಳು ಹುಟ್ಟಾಗ ಇಕ್ಕಿದ್ದೆ ಶಿವಮ್ಮನು ಅಂತ. ಅದಕ್ಕೆ ಈ ಹೆಸರು ಕೂಗ್ಬಿಡೋಣ ಅಂತ ನಾವು ಅನ್ಕೊಂತ ಇದ್ದೀರಿ. ಶಿವಮ್ಮ ಚೆನ್ನಾಗದಲ್ಲ ಹೆಸರು. ಹಳೆ ಹೆಸರು. ಯಾವಾಗ ಗಲಾಟೆ ಮಾಡ್ತಾಳೆ ಹಳೆ ಹೆಸರು ಇಕ್ಬಿಟ್ಟಿದ್ರಿ, ಹಳೆ ಹೆಸರು ಅಂತ. ಅದಕ್ಕೆ ಸ್ಕೂಲಾಗೆಲ್ಲ ಬೇರೆ ಹೆಸರು ಬರ್ಸಿದ್ರಿ. ನಮ್ಗೆ ಅದೇನೋ ಸರೋಗಿಲ್ಲ, ಇದೇ ಹೆಸರನ್ನೇ ಕೂಗೋದು ನಾವು, ಶಿವಿ ಅಂತ. ಓ ಸರಪ್ಪ. ಎತ್ತದ್ ನಿಮ್ಮಮ್ಮನ? ಒಳಗವಳೆ. ಬಾಮ್ಮ ಇಲ್ಲಿ. ಏನೋದಿದ್ಯಮ್ಮ? ನಾನು MBBS ಮಾಡಿದ್ದೀನಿ. MBBS ಮಾಡಿದ್ಯಾ? ಯಾವ ಆಸ್ಪತ್ರೆ ಕೆಲಸ ಮಾಡೋದು? ಅಯ್ಯೋ ನಮ್ಮೂರಾಗ ಯಾವ ಆಸ್ಪತ್ರೆ ಇಲ್ಲ, ದನಗಳ ಆಸ್ಪತ್ರೆ ಒಂದ್ ಬಿಟ್ರೆ ಇನ್ನು ಯಾವ ಆಸ್ಪತ್ರೆನೂ ಇಲ್ಲ. ಅಲ್ಲ ನಮ್ಮ ಆಶಂಕರ್ ಹೇಳಿದ್ನು MBBS ಅಂದ್ರೆ ಡಾಕ್ಟರ್ ಅಂತೆ. ಅಯ್ಯೋ ಡಾಕ್ಟ್ರ್ ಏನಿಲ್ಲ ನನ್ನ ಮಗಳು. ಅದು ಓದೋಳು ಅಷ್ಟೇ, ಡಾಕ್ಟ್ರೇನು ಆಗಿಲ್ಲ ನನ್ನ ಮಗಳು. ಹೌದಾ? ಸರಮ್ಮ ಆಯ್ತು. ಸರಿ ಹೋಗು ಒಳಕ. ಹುಡುಗನ ಯಾವ ಕರ್ಕೊಂಬತ್ತೀರಿ ಶಾನ್ಬೋಗ್ರೆ? ಕರ್ಕೊಂಬರ್ತೀನಿ. ಆಮೇಲೆ ಒಳ್ಳೆ ದಿನ ನೋಡಿ ಮದುವೆ ಮಾಡಿಬಿಡೋಣ. ಮದುವೆಗಿದ್ವಿ ಎಲ್ಲ ಯಾರೇ ಮದುವೆ ಆಗಲಿ, ಮದುವೆ ಖರ್ಚೆಲ್ಲ ನಮ್ಮದೇ. ಹುಡುಗಿಕಾಯಿ ಏನು ತರಬೇಕು ಅದೆಲ್ಲ ತರ್ತೀರಿ. ಇರೋದು ಒಬ್ಬಳೇ ಮಗಳು, ಜೋರಾಗಿ ಮದುವೆ ಮಾಡಬೇಕು ಅಂತ ನಮ್ಗೆ ಆಸೆ. ಮದುವೆ ಖರ್ಚೆಲ್ಲ ನಮ್ಮದೇ. ನಾವೇನು ಜೋರಾಗಿ ಮಾಡಬೇಕು ಅಂತ ಅನ್ಕೊಂಡಿಲ್ಲಪ್ಪ. ಇಲ್ಲ ನಾಳೆ ಬೆಳಗ್ಗೆ ನನ್ನ ಮಗಳು ನಿಮ್ಮ ಮನೆ ಸೊಸೆ ಹತ್ರ ನಾವು ಜೋರಾಗಿ ಮಾಡ್ಕೊಡ್ಬೇಕಂತಿದ್ದೀರಿ. ಯಾಕಂದರೆ ನಮ್ಗೆ ನೆಂಟ್ರಿಷ್ಟೆಲ್ಲ ಜಾಸ್ತಿ ಜನ ಅವರೇ. ಅದ್ರಾಗ ಇರೋದು ಒಬ್ಬಳೇ ಮಗಳು. ಚೌಟ್ರಿನಾಗೆ ಮದುವೆ ಮಾಡ್ಕೊಡ್ತೀರ, ಅದೆಷ್ಟೇ ಖರ್ಚಾಗಲಿ ಪರವಾಗಿಲ್ಲ. ಆಯ್ತಪ್ಪ, ನಮ್ಮ ಅಮ್ಮಗನ್ನ ಕರ್ಕೊಂಬರ್ಲಿ. ಹೆಣ್ಣನ ಗಂಡೊಪ್ಲಿ, ಗಂಡನ ಹೆಣ್ಣೊಪ್ಲಿ. ಆಮೇಲೆ ಮುಂದಿನ ಮಾತುಕತೆ. ಸರಿ ಶಾನ್ಬೋಗ್ರೆ, ಆಗ್ಬೋದು. ಸರಿ ಇನ್ನು ಬರೋನೇನಪ್ಪ ಅಲ್ಲಪ್ಪ? ಸರಿ ಶಾನ್ಬೋಗ್ರೆ ಆಯ್ತು. ಹುಡುಗನ ಕರ್ಕೊಂಬರ್ರಿ ಯಾವಾಗನ. ಕರ್ಕೊಂಬರ್ತೀನಪ್ಪ. ಬಾಪ ಪಟೇಲಪ್ಪ. ಗಾಡಿ ತಳ್ಳಲಿ ಶಾನ್ಬೋಗ್ರೆ, ಬನ್ನಿ. ಏನಪ್ಪ ಪಟೇಲಪ್ಪ? ನೋಡಪ್ಪ ಅಲ್ಲಪ್ಪ, ಒಳ್ಳೆ ಸಂಬಂಧನೇ ತಂದು ನಿಮ್ಮ ಕೈಯಾಗ ಇಕ್ಕಿದ್ದೀನಿ. ಅದನ್ನು ಉಳಿಸ್ಕೊಂತಿರೋ ಇಲ್ಲ ಅಳಿಸ್ಕೊಂತಿರೋ ನಿಮಗೆ ಸೇರಿದ್ದು. ನಿಮ್ಮ ಮಗಳೇನ ಇವ್ರ ಮನೆಗೆ ಸೊಸೆಯಾಗಿ ಹೋದ್ರೆ ನೀವು ಅದೃಷ್ಟ ಮಾಡ್ದಂಗೆ. ಅಂದರೆ ಆ ಹುಡುಗಿ ಅಲ್ಲಿರೋದು ಇಲ್ಲ ಬಿಡು, ಬೆಂಗಳೂರಾಗಿರ್ತಾಳೆ. ಆ ಹುಡುಗನ್ಕ ಬೆಂಗಳೂರಾಗೆ ಎಲ್ಲ ಕೆಲಸ. ಬೆಂಗಳೂರಾಗಿ ಇವ್ರದ್ದು ಮನೆ ಅದೇ. ಅಲ್ಲಿರ್ತಾಳೆ ಆರಾಮ್ಗ. ಇಲ್ಲಿ ಹಳ್ಳಿನಾಗ ಏನಿರಲ್ಲ, ಆ ಹುಡುಗಿ ಬೆಂಗಳೂರಿಗೆ ಹೊರಟ್ಬಿಡ್ತಾಳೆ. ನೋಡಪ್ಪ ಪಟೇಲಪ್ಪ, ಒಳ್ಳೆ ಸಂಬಂಧನೇ. ಶಾನ್ಬೋಗ್ರು ಒಳ್ಳೆಯವರು. ನಾವು ಆವತ್ತಿಂದ ನೋಡಿರೋದೆ ಅವ್ರನ್ನ. ಏನೋ ನೋಡು, ದೊಡ್ಡ ಮನ್ಸು ಮಾಡು. ಸರಿ, ನಾನು ಶಾನ್ಬೋಗ್ರ ಹತ್ರ ಮಾತಾಡ್ತೀನಿ ಬಿಡು. ಸರಿ ಬರೋಣ. ಸರಪ್ಪ ಆಯ್ತು. ಮುಂದುವರಿಯುವುದು